ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಾವು ಯಾವ ಗೇಮ್ ಆಡ್ತಾ ಇದೀವಿ ಅಂದರೆ ಸ್ಲೀಪ್ ಆರ್ ಡೈ. ಇದರಲ್ಲೇ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ನಾವು ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಅಜ್ಜಿ ಬರೋಷ್ಟೊತ್ತಿಗೆ ಮಲ್ಕೊಳ್ಳಿಲ್ಲ ಅಂದರೆ ಅಜ್ಜಿ ನಮ್ಮನ್ನ ಈ ಥರ ಹೊಡೆದು ಸಾಯಿಸ್ಬಿಡ್ತಾಳೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಗೇಮ್ ಒಳಗಡೆ ಹೋಗ್ಬಿಡೋಣ. ಈ ಗೇಮ್ನ ನಿಮ್ಮ ಫ್ರೆಂಡ್ಸ್ ಅವ್ರ ನಿಮ್ಮ ಪಾರ್ಟ್ನರ್ಸ್ ಜೊತೆ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ನಮ್ಮ ಜೊತೆ ಯಾರು ಆಡ್ತಾ ಇದ್ದಾರೆ ಅಂದರೆ ರೆಡ್ ವೈಪರ್ ಅವರು. ಸೊ ಅವ್ರನ್ನೂ ವೆಲ್ಕಮ್ ಮಾಡ್ಕೊಬಿಡೋಣ. ಸೊ ಬಂದರು ಅವ್ರ ಗೇಮ್ಗೆ. ಬನ್ನಿ, ಈ ಕಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊತ್ಕೊಂಡು ಆಮೇಲೆ ಎದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಅವ್ರನ್ನ ಈ ಕಡೆ ಕೂರಿಸ್ಕೊಂಡೆ. ಸೊ ಬನ್ನಿ ಬನ್ನಿ ಬನ್ನಿ, ಬೇಗ 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 ಬನ್ನಿ ರೆಡ್ ವೈಪರ್ ಅವರೇ. ಏನು ಗೊತ್ತಾ ಗೈಸ್, ನಾನು ಅವ್ರ ಹತ್ರನೇ ಇದ್ದೀನಿ, ಬಟ್ ಅವರಿಗೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಯ್ತವ್ರೆ ಅವರು. ರೆಡ್ ವೈಪರ್ ಅವರೇ, ನಾನು ಇಲ್ಲಿದ್ದೀನಿ, ಹಿಂದೆ ತಿರುಗಿ ನೋಡಿ, ಇಷ್ಟೊಂದು ಹುಡುಗಿರೆಲ್ಲ ಇದ್ದಾರಲ್ಲ, ಸೊ ನಾನು ಮಿಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಕ್ತಿದ್ದಾರೆ ನನ್ನ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ರೆಡ್ ವೈಪರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅವರು. ಆಮೇಲೆ ಡೈಲಿ ಲೈವ್ಗೆ ಹೋಗ್ತಾರೆ. ಸೊ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಅವ್ರಿಗೂ ಸಪೋರ್ಟ್ ಮಾಡಿ ಗೈಸ್ ಅಂತ ಕೇಳ್ಕೊಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಏನೇನು ಮಾಡೋದು ಅಂದರೆ ರಿಪೇರಿ, ಜನ್ರೇಟರ್ ಆರ್ ಫೈಂಡ್ ಕೀಸು, ಆಮೇಲೆ ಗ್ರ್ಯಾಂಡ್ ಮಾ ಬರೋ ಅಷ್ಟೊತ್ತಿಗೆ ನಾವು ಬೆಡ್ಡಲ್ಲಿ ಮಲ್ಕೊಂಬಿಟ್ಟಿರಬೇಕು. ಎಸ್ಕೇಪ್ ಬಿಫೋರ್ 6 AM, 6 ಗಂಟೆ ಅಷ್ಟೊತ್ತಿಗೆ ನಾವು ಎಸ್ಕೇಪ್ ಆಗಿರಬೇಕು. ಅಷ್ಟರಲ್ಲಿ ನಮ್ಮ ಟಾಸ್ಕ್ ಎಲ್ಲ ಮುಗ್ದಿರಬೇಕು ಗೈಸ್. ಓಕೆನಾ, ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಓಕೆ, ಇವಾಗ ಲೋಡ್ ಆಗ್ತಿದೆ ಗೇಮು. ಅಷ್ಟರಲ್ಲಿ ನೀವು ಬೇಗ ಬೇಗ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಅವರೆಲ್ಲ ಹೋಗಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ. ಗುಡ್ ಲಕ್ ಅಂತೆ ಗೈಸ್. ಓಕೆ ಬನ್ನಿ ಏನೇನು ಮಾಡೋದು ಅಂತ ನೋಡೋಣ. ಇಲ್ಲಿ 5 ಕೀಸ್ ಹುಡುಕಬೇಕು, ಆಮೇಲೆ ಜನ್ರೇಟರ್ನ ರಿಪೇರಿ ಮಾಡಬೇಕು. ಅದು 4 or 5 ಇದೆ ಗೈಸ್. ಓಕೆ ಬನ್ನಿ, ನಾವು ಜನ್ರೇಟರ್ನ ರಿಪೇರಿ ಮಾಡ್ಕೊಳ್ಳೋಣ. ಅಲ್ಲಿ ರೆಡ್ ವೈಪರ್ ಅವರು ಕಿರ್ಚ್ತಾವ್ರೆ. ಬನ್ನಿ, ಇಬ್ಬರಿದ್ರೆ ಆರಾಮ್ಸೆ ಎಲ್ಲ 6 o'clock ಒಳಗಡೆ ಮುಗಿಸ್ಬೋದು. ಒಬ್ಬರೇ ಇದ್ರೆ ಆಗಲ್ಲ ಗೈಸ್, ಜನ್ರೇಟರೇ ತುಂಬ ಲೇಟ್ ಹಿಡಿಯುತ್ತೆ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ. ಸೊ ಇಬ್ಬರಿದ್ರೆ ಆರಾಮ್ಸೆ ರಿಪೇರಿ ಎಲ್ಲ ಮಾಡ್ಬೋದು. ಅದಕ್ಕೆ ನೀವು ನಿಮ್ಮ ಪ್ಯಾಟರ್ನ್ಸ್ ಜೊತೆ ಆಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದು ಜನ್ರೇಟರ್ ಕಂಪ್ಲೀಟ್ ಮಾಡ್ತೀವಿ, ರಿಪೇರಿ ಮಾಡ್ತೀವಿ. ಓಕೆ ಗಾಯ್ಸ್, ನೆಕ್ಸ್ಟು ಏನಂತ ಅಂದರೆ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇವಾಗ ನಮಗೆ ಟೀಮ್ ಕೂಡ ಬೇಕು. ಆಲ್ರೆಡಿ ರೆಡ್ ವೈಪರ್ಸ್ ಅವರೆಲ್ಲ ಟೀಮ್ಸ್ ಎಲ್ಲ ಇದು ಮಾಡಿದ್ದಾರೆ. ನೋಡೋಣ, ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಗೈಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಗೈಸ್, ಎಲ್ಲ ಸರ್ಚ್ ಮಾಡ್ತಾ ಇದ್ದೀವಿ, ಡೈನಮೆಂಟ್ ಹಾಕ್ಬೇಕಂತೆ. ಅಲ್ಲಿ ಇವರಂತೂ ಕಿರ್ಚ್ಕೊತವ್ರೆ. ಏನು ಗೊತ್ತಾ ಗೈಸ್, ಅವ್ರ ಪಾಪ ಡೈನಮೆಂಟ್ ಹಾಕ್ರಿ ಅಲ್ಲಿ ಅಂತ ಕಿಚ್ಕೋತವ್ರು. ಆಯ್ತಾ, ನಾನು ಸ್ವಲ್ಪ ಆಟರ್ಸನ್ನ ಇಟ್ಬಿಟ್ಟು ಹಂಗೆ ಆಡ್ತಾ ಇದ್ದೆ. ಪಾಪ ಗಾಯ್ಸ್, ಅವರು ಈ ಥರ ಗೋಳು ಇಕ್ಕೊಳ್ಳೋದ್ರಲ್ಲಿ ಸಿಗೋ ಮಜಾ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಅಂದ್ಕೊಳ್ಳಿ ಅಲ್ವಾ. ಅಯ್ಯೋ, ಇವರಂತೂ ಹೇಳ್ತಾನೆ ಇದ್ದಾರೆ, ನಾನು ಅವ್ರ ಮಾತು ಕೇಳಲ್ಲ ಗೈಸ್. ಓಕೆ, ಈ ಥರ ಎಲ್ಲ ಇದೆ. ಓಕೆ, ಇಲ್ಲಿ ಸ್ವಲ್ಪ ಕಾಯಿನ್ಸ್ ಇದೆ. ನಮಗೆ ಕಾಯಿನ್ಸ್ ಮೇನ್ ಇಂಪಾರ್ಟೆಂಟ್. ದುಡ್ಡು ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಬನ್ನಿ ರೆಡ್ ವೈಪರ್ ಅವರೇ, ಇಲ್ಲಿ ಜನ್ರೇಟರ್ ರಿಪೇರಿ ಮಾಡುವ. ನನ್ನ ಪಾಡಿಗೆ ನಾನು ರಿಪೇರಿ ಮಾಡಲಾ. ಎಲ್ಲಿ ಹೋಗ್ತಾರಪ್ಪ ಇವರು, ಬುಡು ಅಂತ ಓಡೋಗ್ತಾರೆ. ಅವಾಗಿಂದ ನಾನು ಹುಡುಕ್ತಾನೆ ಇದ್ದೀನಿ ಇವ್ರನ್ನ. ಏನ್ರಿ ನಿಮ್ಮದು, ಹೇಳಿ ಕೇಳಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಓ, ಗ್ರ್ಯಾಂಡ್ ಮಾ ಇಸ್ ಕಮ್ಮಿಂಗ್ ಗೈಸ್. ಓಕೆ, ನಾನು ಪಟ್ಟಣಂಗೆ ಲೈಟ್ ಆಫ್ ಮಾಡಿ ಮಲ್ಕೊಂಬಿಡ್ತೀನಿ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಈ ಸಲ ಅಂತೂ ನಾನು ಔಟ್ ಆಗಲ್ಲ. ಸಲ ಔಟ್ ಆಗಿಬಿಟ್ಟಿದ್ದೆ ಅದಕ್ಕೆ. ಓಕೆ, ಮಲ್ಕೊಂಡ್ವಿ. ಅವರು ಮಲ್ಕೊಂಡ್ರು ಅನಿಸುತ್ತೆ. ಅವರೆಲ್ಲ ಹೋದ್ರು ಗೊತ್ತಿಲ್ಲ ಗೈಸ್. ಬಂದ್ಲು ಅಜ್ಜಿ ಬಂದ್ಲು, ರಾಕ್ಷಸಿ ಅಜ್ಜಿ. ಗೊತ್ತಾಯ್ತಾ ಗೈಸ್ ಇವಾಗ ನಿಮಗೆ? ಓಕೆ ಅಜ್ಜಿ, ನಾವು ಈ ಸಲ ಸಿಗಾಕೊಳ್ಳಲ್ಲ, ಪ್ಲೀಸ್ ಹೋಗು, ನಮಗೆ ಗೊತ್ತು. ಓಕೆನಾ, ನಿಮ್ಮ ಪದೇ ಬರಬೇಡ. ಓಕೆ ಗೈಸ್, ಅಜ್ಜಿ ಓದ್ಲು. ಸೊ ಬನ್ನಿ ಬೇಗ ಮುಗಿಸೋಣ. ನನಗಿಂತ ರೆಡ್ ವೈಪರ್ ಅವರೇ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ, ಪಾಪಚ್ಚಿ ಅವರು. ಓಕೆ ಗಾಯ್ಸ್, ಬನ್ನಿ, ಇದಕ್ಕೆ ಅನ್ಲಾಕ್ ಮಾಡೋಕ್ಕೆ ಕೀ ಬೇಕು ನಮಗೆ. ಓಕೆನಾ, ಕೀ ಎಲ್ಲಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಬನ್ನಿ, ಹುಡ್ಬೇಕು. ಅಲ್ಲಿವರೆಗೂ ಇದನ್ನ ಏನಪ್ಪ ಮಾಡೋದು? ರೆಡ್ ವೈಪರ್ ಅವ್ರು ಬೇರೆ ಕಿಚ್ಕೋತವ್ರು. ಇದು ಡೈನಮೆಂಟ್ ಕೊಡ್ರಿ ಅಂತ. ಅವ್ರು ಇವತ್ತೆಲ್ಲ ಹಿಂಗೆ ಆಟಾಡಿಸ್ತೀನಿ ಗೈಸ್ ನಾನು. ಬನ್ನಿ ಬೇಗ ಫೈನ್ ದ ಕೀ. ಬೇಗ ಕೀ ಹುಡುಕ್ಬೇಕು ಗಾಯ್ಸ್, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓ, ಇಲ್ಲೇ ಇದೆ ಅನಿಸುತ್ತೆ. ಬನ್ನಿ ಹುಡ್ಕೋಣ. ಅಯ್ಯೋ, ಇವರೊಬ್ಬರು ಅಡ್ಡ ಬರ್ತಾರೆ ಹಾಗೆ. ಇವಾಗ ನೋಡಿ, ನಂಗೆ ಎತ್ಕೊಂಡ್ಬಿಡ್ತಾರೆ. ಇಷ್ಟೇ, ಎತ್ಕೊಂಡ್ಬಿಡೋದು, ಸಿಕ್ತು ಅನ್ನೋದು. ಏನು ಗೈಸ್ ಇವ್ರದ್ದು? ಓ, ಗ್ರ್ಯಾಂಡ್ ಮಾ ಇಸ್ ಕಮಿಂಗ್. ನನ್ನ ಪಾಡಿಗೆ ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ, ಅವರೇ ಲೈಟ್ ಆಫ್ ಮಾಡಲ್ಲ ಗೈಸ್ ಅವರು. ಆಮೇಲೆ ಕಿರ್ಚ್ಕೊಳ್ಳೋದು.
ಅವ್ರು ಬಂದರು, ಅಜ್ಜಿ ಬಂದು ಅಂತ. ಓಕೆ 1:25 ಆಗಿದೆ ಟೈಮು ಆಲ್ರೆಡಿ. ಇನ್ನು 5 hours ಬಾಕಿ ಇದೆ. ಅಷ್ಟರಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಾ ಇಲ್ವಾ ಅಂತ ನೀವು ನೋಡಬೇಕು ಅಂದರೆ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ, ಓಕೆನಾ? ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತ ಮರೀಲೇ ಬಿಡಿ, ಓಕೆನಾ? ಓಕೆ, ಅಜ್ಜಿ ಓದ್ಲು ಅನಿಸುತ್ತೆ. ಓದ್ಲಪ್ಪ, ಏನು ಕಾಟನೋ ಅಪ್ಪ ಈ ಅಜ್ಜಿದು. ಬನ್ನಿ ಬೇಗ ಹುಡ್ಕೋಣ. ಅಲ್ಲ, ಇವ್ರಿಗೇನು ಹೇಳಬೇಕು ನಾನು? ಆ ರೂಮ್ ಕೀನ ತೊಗೊಂಡೋಗ್ಬಿಟ್ಟು ಇಲ್ಲ ಹಾಕ್ತವ್ರೆ. ಅಲ್ಲ ರೆಡ್ ವೈಪರ್ ಅವರೇ, ಇಲ್ಲೊಂದು ರೂಮ್ ಇದೆ, ಅಲ್ಲಿ ಹಾಕ್ಬೇಕಾಗಿರೋದು. ಬನ್ನಿ ಇಲ್ಲಿ ತೋರಿಸ್ತೀನಿ. ಬನ್ನಿಪಾ, ಓಪನ್ ಮಾಡಿ ರೂಮ್ ಕೀ ತೊಗೊಂಡು. ಓಕೆ ಗಾಯ್ಸ್, ಓಪನ್ ಮಾಡಿದ್ರು ಫೈನಲಿ. ಇವಾಗ ಪ್ಲಗ್ಸ್ನೆಲ್ಲ ನಾವು ಇಲ್ಲಿ ಹಾಕಬೇಕು, ಓಕೆನಾ? ಇನ್ನು 2 ಇವರೊಂದು ಹಾಕ್ತಾರೆ, ಇನ್ನು 2 ಪ್ಲಗ್ಸ್ ಇರುತ್ತೆ. ಅದನ್ನ ಹಾಕಿದ್ರೆ ಅದು ಪ್ಲಗ್ದು ಮುಗಿಯುತ್ತೆ. ಆಮೇಲೆ ಜನರೇಟರ್ ರಿಪೇರ್ ಅವರು ಒಂದೇ ಇರುತ್ತೆ ಬಾಕಿ. ನಾನಿಲ್ಲಿ ರಿಪೇರಿ ಸ್ಟಾರ್ಟ್ ಮಾಡ್ಕೊತೀನಿ, ಅವ್ರು ಬರಲಿ ಬಿಡಲಿ. ಯಾವಾಗಿಂದ ನೋಡ್ತಾ ಇದ್ದೀನಿ ಬರೀ ಅದು ಇದು ಮಾಡ್ತಾ ಇದ್ದಾರೆ. ಜನರೇಟರ್ ರಿಪೇರಿ ಮಾಡಿದ್ರೆ ಆರಾಮ್ಸೆ ನಮ್ಮ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ 6 o'clock ಒಳಗೆ. ಸೊ ಬನ್ನಿ ನಾವು ಶುರು ಮಾಡ್ಕೊಳ್ಳೋಣ. ಅವರು ಬರ್ತಾರೆ ನೋಡಿ ಇವಾಗ. ಬರ್ತಾ ಇದ್ದಾರೆ ಗೈಸ್. ಅವರು ಪ್ಲಗ್ ಆಗ್ತಿರ್ಬೋದು ಮೇ ಬಿ. ಅಷ್ಟರಲ್ಲಿ ನಾವು ಬೇಗ ರಿಪೇರಿ ಮಾಡ್ಕೊಬಿಡೋಣ. ಅವ್ರು ಬರೋ ಅಷ್ಟೊತ್ತಿಗೆ ಮಾಡ್ಕೊಬಿಡ್ಬೇಕು ಗೈಸ್. ಇಲ್ಲ ಬಂದೇ ಬಿಟ್ರು, ನೋಡಿದ್ರಾ? ಅಷ್ಟೇ. ಓಕೆ, 100 ಕಂಪ್ಲೀಟ್ ಮಾಡ್ತೀವಿ. ಓಕೆ ಗಾಯ್ಸ್, ಇನ್ನು 3 ಜನರೇಟರ್ ಬಾಕಿ ಇದೆ. ಅಷ್ಟರಲ್ಲಿ ಅಜ್ಜಿ ಬರ್ತಿದ್ದಾಳಂತೆ ಗಾಯ್ಸ್. ಇದು ಬೇರೆ ಸ್ಟಕ್ ಆಗ್ಬಿಡುತ್ತೆ ಗೇಮು. ಮೈ ಗಾಡ್, ಏನು ಮಾಡೋದೀಗ? ಓಡು. ಮೈ ಗಾಡ್ ಗೈಸ್ ಸಿಗಾಕೋಬಾರ್ದು ಗೈಸ್ ಅಜ್ಜಿ ಹತ್ರ. ಅವಳು ಸಾಯಿಸ್ಬಿಡ್ತಾಳೆ. ಅವಳು ಸರಿ ಇಲ್ಲ ಅವಳು ಅಜ್ಜಿ. ಹೋಗು ಮಲ್ಕೊ. ಎಸ್ ಗೈಸ್, ಎಸ್. ಅವಳು ಬರೋ ಅಷ್ಟೊತ್ತಿಗೆ ಜಸ್ಟ್ ಮಿಸ್ಸು ಗೈಸ್. ಅವಳು ಬರೋ ಅಷ್ಟೊತ್ತಿಗೆ ಮಲ್ಕೊಬಿಟ್ಟೆ ನಾನು. 2:30 ಆಲ್ರೆಡಿ ಟೈಮು. ಇನ್ನು 4 hours ಬಾಕಿ ಇದೆ ಗೈಸ್, ಓಕೆನಾ? ಅಷ್ಟರಲ್ಲಿ ಮುಗಿಸ್ತೀವಿ ನಾವು. ಇವ್ರು ನೋಡಿ ಹೆಂಗೆ ಹೇಳ್ತಾರೆ, ಲೈಟ್ ಆಫ್ ಮಾಡೋಕ್ಕೂ ಮುಂಚೆ ಹೋಗಿ ಮಲ್ಕೊಬಿಡ್ತಾರಲ್ಲ. ಗೇಮ್ ಬರ್ದಲ್ಲೇ ಇರೋರೆಲ್ಲ ಗೇಮ್ ಆಡ್ತಾರೆ ಅಂತೆ. ಏನ್ರಿ ರೆಡ್ ವೈಪರ್ ಅವರೇ ನೀವು? ಮೇ ಬಿ ಇದರಲ್ಲೇ ರೆಡ್ ವೈರ್ ಇರೋದು ಅನಿಸುತ್ತೆ. ಓಕೆ ಬನ್ನಿ, ರೆಡ್ ವೈರ್ನ ನಾವು ತೊಗೊಂಡೋಗ್ಬಿಟ್ಟು ಹಾಕ್ಬಿಡೋಣ ಅಲ್ಲಿ ಕೆಳಗೆ. ಗೈಸ್ ರೆಡ್ ವೈರ್ ಸಿಕ್ತು, ಯಾಕಂದರೆ ಅದೇ ಲಾಸ್ಟಲ್ಲಿ ಹಾಕ್ಬೇಕಾಗಿರೋದು. ಅದು ಹಾಕ್ಬಿಟ್ರೆ ಪ್ಲಗ್ದೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಬನ್ನಿ ಬೇಗ ಹೋಗಿ ಹಾಕಿ. ಸೊ ಗೈಸ್ ಫೈನಲಿ ರೆಡ್ ವೈರ್ದು ಹಾಕಾಯಿತು. ಇದು ಪ್ಲಗ್ದು ಕಂಪ್ಲೀಟ್ ಆಯಿತು. ಇವಾಗಿರೋದು 3 ಜನರೇಟರ್ ಬಾಕಿ ಇದೆ. ಅದು ಬಿಟ್ಟರೆ ಕೀಸ್ದೊಂದು ಅಲ್ಲೇ ಆ್ಯಡ್ ಮಾಡೋದಿದೆ. ಓಕೆ, ಅಜ್ಜಿ ಬಂದಿಲ್ಲ. ಅಜ್ಜಿ ಬರೋಕ್ಕೂ ಮುಂಚೆ ಮಲ್ಕೋತಾ ಇದ್ದೀನಿ ನಾನು, ಯಾಕಂದರೆ ಅಲ್ಲಿ ಓಡಾಡ್ಬೇಕಾದ್ರೆ ಹಂಗೆ ಗೈಸ್ ಅದಾಗ ಮಲ್ಕೊಳಂಗೆ ಆಗ್ಬಿಡುತ್ತೆ. ಬನ್ನಿ, ಇಲ್ಲೊಂದು ಜನರೇಟರ್ ಇದೆ, ಅದನ್ನು ರಿಪೇರಿ ಮಾಡಿಬಿಡುವ. ಇಲ್ಲ. ಗೈಸ್ ಗ್ರ್ಯಾಂಡ್ ಮಾ ಬಂದ್ಲು ನೋಡಿ ಗೈಸ್. ನನ್ನ ಬಿಟ್ಟು ಬಿಡು ಅಂತ ಓಡೋಗ್ಬಿಟ್ರು ನೋಡಿ. ಲೈಟ್ಸು ಆಫ್ ಮಾಡಲ್ಲ. ಅಯ್ಯೋ ರಾಮ, ಬೇಗ ಮಲ್ಕೋ, ಇಲ್ಲಾಂದ್ರೆ ನಿಂಗೆ ಒಡ್ಸಾಯಿಸ್ಬಿಡ್ತಾಳೆ ಅಜ್ಜಿ. ಏನು ಫಾಸ್ಟ್ ಇದ್ದಾಳೆ ಗೈಸ್ ಅಜ್ಜಿ. ಬಿಡು ಅಂತ ಓಡ್ಬರ್ತಾಳೆ ಹಂಗೆ. ಏನು ಮಲ್ಕೊಳಲ್ವಾ ಅಂತ. 3 AM ಎದ್ದು ಬರ್ತಾಳಲ್ಲ ಈ ಅಜ್ಜಿ. ಏನು ದೆವ್ವಾಗಿವ ಇಟ್ಕೊಂಡ್ಬಿಟ್ಟೈತೋ ಏನೋ ಗೊತ್ತಿಲ್ಲ. ಇನ್ನು 3 hours ಬಾಕಿ ಇದೆ ಗೈಸ್ ಅಷ್ಟೇ. ಬೇಗ ಹೋಗಿ ಜನರೇಟರ್ನ ರಿಪೇರಿ ಮಾಡಿಬಿಡುವ. ಫೈನಲಿ ಇನ್ನೊಂದು ಸ್ವಲ್ಪ ಇದೆ. ಓಕೆ ಗೈಸ್, ಇನ್ನು 2 ಜನರೇಟರ್ ಅಷ್ಟೇ ಬಾಕಿ ಇರೋದು. ಇನ್ನೊಂದು ಜನರೇಟರ್ ಈ ರೂಮಲ್ಲಿ ಇರ್ಬೋದು ಅನ್ಸುತ್ತೆ ಗೈಸ್. ಇದನ್ನ ಹೆಂಗೆ ಅನ್ಲಾಕ್ ಮಾಡೋದು? ಮೇ ಬಿ ಕೀ ಎಲ್ಲ ಹಾಕಿದ್ಮೇಲೆ ರೂಮ್ ಅನ್ಲಾಕ್ ಆಗ್ಬೋದು ಅನ್ಸುತ್ತೆ. ಬನ್ನಿ ಹೋಗಿ ಕೀನ ಹಾಕ್ಬಿಡೋಣ ಅಲ್ಲಿಗೆ. ಗೈಸ್ ಗ್ರ್ಯಾಂಡ್ ಮಾನು ಅದೇ ಟೈಮಿಗೆ ಬಂದು ನೋಡ್ರಿ, ಕರೆಕ್ಟಾಗಿ ನಾನು ಮಲ್ಕೊಳ್ಳೋ ಟೈಮ್ಗೆ ಬಂದ್ಲು. ಈ ಸಲ ರೆಡ್ ವೈಪರ್ ಅವ್ರು ಲೈಟ್ ಆಫ್ ಮಾಡಿದ್ರು. ಓಕೆ, ಗ್ರ್ಯಾಂಡ್ ಮಾ ಇಸ್ ಕಮಿಂಗ್. ಅವಳಂತೂ ಎಷ್ಟು ಸಲ ಬರ್ತಾಳೋ ಗೈಸ್. 6 ಗಂಟೆ ಅಷ್ಟೊತ್ತಿಗೆ ಒಂದು 6 ಸಲ ಬಂದೇನೋ. ಏನಜ್ಜಿ ನಿಂಗೆ ಮಾಡೋ ಕೆಲಸ ಇರಲ್ವಾ? ಕೆಲಸ ಇಲ್ಲಾಂದರೆ ಬಾ, ನಾನೇ ಕೆಲಸ ಹೇಳ್ತೀನಿ ನಿನಗೆ. ಅದೇನು 20 ಸಲ ಓಡಾಡ್ತಿರ್ತೀಯ ದೆವ್ವದ ಥರ. ಮೊದಲು ಅಜ್ಜಿ ಗೈಸ್. ಇನ್ನು 4:35 ಗೈಸ್ ಆಗಲೇ ಟೈಮು. ಇನ್ನು 2 hours ಬಾಕಿ ಇದೆ. ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸ್ಬೇಕು, ಇಲ್ಲ ಅಂದರೆ ಔಟ್ ಆಗಿಬಿಡ್ತೀವಿ. ಇಷ್ಟೊತ್ತು ಎಫರ್ಟ್ಸ್ ಹಾಕಿದ್ದಕ್ಕೂ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಓಕೆ, ಇವರೆಲ್ಲ ಮಾಡಿಬಿಟ್ರು ಆಲ್ರೆಡಿ. ಕೀಸ್ನೆಲ್ಲ ಅವರೇ ಹಾಕ್ಬಿಟ್ರು ಗೈಸ್. ಓಪನ್ ಆಗಿಲ್ಲ ಅನಿಸುತ್ತೆ ಮೇಲೆ ರೂಮು. ಬನ್ನಿ ಹೋಗಿ ನೋಡೋಣ ಒಂದ್ಸಲ. ನನ್ನ ಪ್ರಕಾರ ಓಪನ್ ಆಗಿರುತ್ತೆ. ಅಲ್ಲಿ ಹೋಗಿ ನೋಡ್ಮೇಲೆ ಗೊತ್ತಾಗುತ್ತೆ. ಓಕೆ ಗೈಸ್, ಓಪನ್ ಆಗಿರಲಿಲ್ಲ ಅಲ್ಲಿ. ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ ಗೈಸ್ ಗೇಮ್ನ. ಈ ಜನರೇಟರು ಇದ್ರೊಳಗಡೆ ಇದೆಯಂತೆ, ಅದಕ್ಕೆ ನಾವು ಇದಾಗಬೇಕು ಡೈನಾಮೆಂಡು. ಇವ್ರಿಗೆ ಆಟಾಡ್ಸಿದ್ದು ಇಷ್ಟೊತ್ತಾಗ ಸಾಕು, ಡೈನಾಮೆಂಟ್ ಹಾಕ್ಬಿಡೋಣ. ಮೈ ಗಾಡ್, ಏನು ಗೈಸ್ ಈ ಥರ ಬ್ಲಾಸ್ಟ್ ಆಯಿತು.
ಇಲ್ಲೇ ಇದೆ ನೋಡಿ, ಏನು ಸಕ್ಕತ್ತಾಗಿದೆ ಗೈಸ್. ನೀವು ಆಡಿರೋ ಬ್ಲಾಗ್ಸ್ ಗೇಮ್ನ ಮಿಸ್ ಮಾಡಿಬಿಡಿ, ಓಕೆನಾ. ಬೇಗ ಬೇಗ ಬನ್ನಿ ರೆಡ್ ವೈಪರ್ ಅವರೇ, ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಇನ್ನೂ ಒಂದು ಜನ್ರೇಟರ್ ಬಾಕಿ ಇದೆ ಗೈಸ್. ಇದು ಮುಗಿದ್ಮೇಲೆ ಅದು ಡೋರ್ ಓಪನ್ ಆಗುತ್ತೆ. ಸೊ ಅದು ಮುಗ್ದಾದ್ಮೇಲೆ ಎಕ್ಸಿಟ್ ಡೋರ್ ಓಪನ್ ಆಗುತ್ತೆ, ಎಕ್ಸಿಟ್ ಆಗಿ ಹೋಗೋದು ಅಷ್ಟೇ ಗೈಸ್. ಓಕೆ ಗಾಯ್ಸ್, ರೂಮ್ ಓಪನ್ ಆಗಿದೆ. ಇಲ್ಲೊಂದು ಜನ್ರೇಟರ್ ಇದೆ, ಇದನ್ನೊಂದು ಬೇಗ ಬೇಗ ರಿಪೇರಿ ಮಾಡಿಬಿಡುವ. ಆಗಲೇ 5:20 ಟೈಮು, 25 ಗೈಸ್. ಪಕ್ಕ 6 ಒಳಗೆ ಮುಗಿಸಿರ್ತೀವಿ ನಾವು. ಸೊ ಗೈಸ್, ಫೈನಲಿ ಟಾಸ್ಕ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ, ಗೇಮಲ್ಲೂ ವಿನ್ ಆದ್ವಿ. ಇವಾಗ ಬಾಕಿ ಇರೋದು ಒಂದೇ, ಎಕ್ಸಿಟ್ ಡೋರಿಂದ ಎಕ್ಸಿಟ್ ಆಗಿ ಹೋಗೋದು. ಇವರು ರೆಡ್ ವೈಪರ್ ಅವ್ರು ಆಲ್ರೆಡಿ ಎಕ್ಸಿಟ್ ಆಗೋಕ್ಕೆ ಹೋಗಿದ್ದಾರೆ. ಓಕೆ ಗೈಸ್, ಎಕ್ಸಿಟ್ ಡೋರ್ ಓಪನ್ ಆಯಿತು. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ನನ್ನ ಮಿಸ್ ಮಾಡ್ಕೋತಾರೆ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಸಿಗುವ ಮುಂದೆ. ಹಾಗೆ ರೆಡ್ ವೈಪರ್ ಚಾನಲ್ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೇಗ ಬೇಗ ಅವರು 150 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದಾರೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.